ಇನ್ನು ರಾಜ್ಯದಲ್ಲಿ ಮಳೆಯ ಅವಾಂತರ ಅಲ್ಲಲ್ಲಿ ಮುಂದುವರಿತಾ ಇದೆ. ಕಲಬುರಗಿ ನಗರ ಸೇರಿದಂತೆ ಜಿಲ್ಲೆಯಾದ್ಯಂತ ಮುಂದುವರೆದಿದೆ ಮಳೆ. ಕಲಬುರಗಿ ನಗರ ಸೇರಿದ ಹಾಗೆ ಜಿಲ್ಲೆಯಾದ್ಯಂತ ಮಳೆ ಮುಂದುವರಿತಾ ಇದೆ. ವಿವಿಧ ಸೇತುವೆಗಳು ಮುಳುಗಡೆಯಾಗಿದೆ. ಕಲಬುರಗಿ ನಗರದ PDA ಕಾಲೇಜು ಮುಂಭಾಗದಲ್ಲಿರೋ ಅಂಗಡಿಗಳಿಗೆಲ್ಲ ನೀರು ನುಗ್ಗಿದೆ. ಇನ್ನು ಕನಕಪುರ ಗ್ರಾಮದಲ್ಲಿ ನಿರಂತರ ಮಳೆಗೆ ಸುಭಾಷ್ ಎಂಬುವರ ಮನೆ ಗೋಡೆ ಕುಸಿದಿದೆ. ಅನಾಹುತ ತಪ್ಪಿದೆ. ಗೋಡೆ ಬೀಳೋ ಶಬ್ದಕ್ಕೆ ಜನ ಹೊರಗೆ ಬಂದಿದ್ದಾರೆ. ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ ತಾವೀಗ. ಅದರ ಜೊತೆಗೆ ಮಿರಿಯಾಣ ಕೋತ್ಲಾಪುರ ಗ್ರಾಮದ ಮಧ್ಯೆ ಸೇತುವೆ ಜಲಾವೃತವಾಗಿದೆ. ಜನಜೀವನ ಸಂಪೂರ್ಣ ಅಸ್ತವ್ಯಸ್ತವಾಗಿದೆ. ಕಲಬುರಗಿ ಜಿಲ್ಲೆಯಲ್ಲಿ ಚಂದ್ರಪಳ್ಳಿ ಜಲಾಶಯದಿಂದ ನೀರು ಬಿಡುಗಡೆ ಹಿನ್ನೆಲೆಯಲ್ಲಿ ಮುಲ್ಲಾಮಾರಿ ನದಿ ಕೂಡ ಮೈದುಂಬಿ ಹರಿತಾ ಇದೆ. पूरे खाना में पानी का PDA ಕಾಲೇಜ್ के ನಿರಂತರ ಮಳೆಯಿಂದ ಚಿಂಚೋಳಿ ತಾಲೂಕಿನ ವಿವಿಧೆಡೆ ಮಳೆಯ ಅವಾಂತರವಾಗಿದೆ. ಕೆರೆ ಭರ್ತಿಯಾಗಿ ಚಿಕ್ಕನಿಂಗದಹಳ್ಳಿ ಗ್ರಾಮದ ಬಳಿ ಕೋಡಿ ಹೊಡೆದಿದೆ ಕೆರೆ. ಪಟಪಳ್ಳಿ ಗ್ರಾಮದ ಬಳಿ ತುಂಬಿ ಹರಿತಾ ಇದೆ ನಾಲೆ. ಸೇಡಂ ತಾಲೂಕಿನ ತೋಟನಹಳ್ಳಿ ಗ್ರಾಮಕ್ಕೆ ಮಳೆ ನೀರು ನುಗ್ಗಿದೆ. ಹಲವೆಡೆ ಮಳೆ ನೀರು ಜಮೀನಿಗೆ ನುಗ್ಗಿ ಬೆಳೆ ಕಳೆದುಕೊಳ್ತಕ್ಕಂಥ ಆತಂಕ ಕೂಡ ಇದೆ. ಆ್ಯಕ್ಚುಲಿ ಮಳೆಗಾಲ ಇಲ್ಲೆಲ್ಲ ದಕ್ಷಿಣ ಕರ್ನಾಟಕದಲ್ಲಿ ಜೋರಾಗಿದ್ದಾಗ ಕಲಬುರಗಿ ಭಾಗದಲ್ಲಿ ಕಡಿಮೆ ಇತ್ತು. ಈಗ ದಕ್ಷಿಣ ಕರ್ನಾಟಕದಲ್ಲಿ ಮಳೆ ತಗ್ಗಿದೆ. ಕಲಬುರಗಿ ಭಾಗದಲ್ಲಿ ಜಾಸ್ತಿ ಆಗ್ತಾ ಇದೆ. ಕಲಬುರಗಿ ನಗರ ಮತ್ತು ಜಿಲ್ಲೆಯ ಹಲವಾರು ಕಡೆ ಸೇಡಂ ಇರ್ಬೋದು ಅಥವಾ ಅಫ್ಜಲ್ಪುರ ಇರ್ಬೋದು, ಹೀಗೆ ಹಲವಾರು ಕಡೆಯಲ್ಲಿ ನೀರು ವಿಪರೀತವಾಗಿ ಹರಿತಾ ಇದೆ. ಒಂದು ಕಡೆ ಕೆರೆ ಕಟ್ಟೆಗಳೆಲ್ಲ ಒಡಿತಾ ಇದೆ, ಅದರಿಂದಲೂ ನೀರು ಹರಿತಾ ಇದೆ. ಮತ್ತೊಂದು ಕಡೆ ನಾಲೆಗಳಲ್ಲಿ ನೀರು ತುಂಬಿ ಹರಿತಾ ಇದೆ. ಪ್ರವಾಹದ ಪರಿಸ್ಥಿತಿ ಬಂದಿದೆ. ಸೊ ಹಾಗಾಗಿ ಜನಜೀವನ ಒಂದು ರೀತಿ ಜಿಲ್ಲೆಯಲ್ಲಿ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿರ್ತಕ್ಕಂಥದ್ದು ಗೊತ್ತಾಗ್ತಾ ಇದೆ. ಅಲ್ಲಲ್ಲಿ ತಗ್ಗು ಪ್ರದೇಶದ ಮನೆಗಳಿಗೆಲ್ಲ ನೀರು ನುಗ್ಗಿದೆ, ಜಮೀನುಗಳಿಗೆಲ್ಲ ನೀರು ನುಗ್ಗಿದೆ. ಕೆಲವು ರೈತರು ಬೆಳೆಯನ್ನು ಕಳೆದುಕೊಳ್ತಕ್ಕಂಥ ಆತಂಕ ಕೂಡ ಎದುರಾಗಿದೆ. ಹಾಗಾಗಿ ಬಟ್ ಮಳೆ ತಗ್ಗಬೇಕು. ನಿಮಗೆ ಕಲಬುರಗಿ ಮಹಾರಾಷ್ಟ್ರ ಬಾರ್ಡರ್ ಕೂಡ ಆಗಿರೋದ್ರಿಂದ ಮಹಾರಾಷ್ಟ್ರ ಗುಜರಾತ್ನಲ್ಲಿ ಬೀಳ್ತಿರೋ ವಿಪರೀತವಾದ ಮಳೆಯ ಪರಿಣಾಮ ಕಲಬುರಗಿಗೂ ತಟ್ಟಿದೆ ಸ್ವಲ್ಪ ಪ್ರಮಾಣದಲ್ಲಿ. ಹಾಗಾಗಿ ಕಲಬುರಗಿ ಭಾಗದಲ್ಲಿ ಈ ರೀತಿ ಆಗ್ತಾ ಇರ್ತಕ್ಕಂಥ ಮಳೆ